ನಮಸ್ಕಾರ ವೀಕ್ಷಕರೇ. ಇವತ್ತು ಕಾರ್ಖಾನೆಯಲ್ಲಿ ದುಡಿಯತಕ್ಕಂತಹ ಮಹಿಳೆಯರಿಗೆ ಇರುವಂತಹ ಕೆಲವೊಂದು ಹಕ್ಕುಗಳು ಯಾವುದಪ್ಪ ಅಂತೇಳಿ ತಿಳ್ಕೊಳ್ಳೋಣ. ಮೊದಲಿಗೆ ಈ ಕಾರ್ಖಾನೆಯಲ್ಲಿ ದುಡಿಯತಕ್ಕಂತಹ ಮಹಿಳೆ ಅಂದರೆ ಯಾರು ಅಂತ ಹೇಳಿದ್ರೆ, ಒಂದು ಸ್ಥಾವರ ಅಥವಾ ಹಲವಾರು ಯಂತ್ರೋಪಕರಣಗಳನ್ನು ಒಳಗೊಂಡಿರುವಂತಹ ಹಲವಾರು ಕಟ್ಟಡಗಳನ್ನು ಒಳಗೊಂಡಿರತಕ್ಕಂತಹ ಒಂದು ಸಂಕೀರ್ಣದೊಳಗಡೆ 18 ವರ್ಷಕ್ಕಿಂತ ಹೆಚ್ಚಿನ ವಯೋಮಾನದ ಒಂದು ಮಹಿಳೆ ದುಡಿತಾ ಇದ್ರೆ ಅವಳು ಈ ಕಾರ್ಖಾನೆಯಲ್ಲಿ ದುಡಿಯುವ ಮಹಿಳೆ ಅಂತ ಹೇಳುವಂತಹ ಕೆಟಗರಿಗೆ ಸೇರ್ತಾರೆ. ಇವರಿಗಿರತಕ್ಕಂತಹ ಹಕ್ಕುಗಳು ಯಾವುದಪ್ಪ ಅಂತಂದ್ರೆ, ಒಂದು ಮಹಿಳೆ ಕಾರ್ಖಾನೆಯಲ್ಲಿ ದುಡಿಯುತ್ತಿದ್ರೆ ಆಕೆಗೆ ಪ್ರತ್ಯೇಕವಾದಂತಹ ಶೌಚಾಲಯವನ್ನು ನಿರ್ಮಾಣ ಮಾಡಬೇಕಾಗ್ತದೆ. ಅದೇ ರೀತಿ 30ಕ್ಕಿಂತ ಹೆಚ್ಚಿನ ಮಹಿಳಾ ಸಿಬ್ಬಂದಿಗಳು ಒಂದು ಕಾರ್ಖಾನೆಯಲ್ಲಿ ದುಡಿತಿದ್ರೆ ಅಂಥವರ ಮಕ್ಕಳಿಗೆ ಶಿಶು ವಿಹಾರವನ್ನ ನಿರ್ಮಾಣ ಮಾಡಬೇಕಾಗ್ತದೆ. ಹಾಗೇನೆ ಯಾವುದೇ ಒಂದು ಮಹಿಳೆಗೆ ವಾರದಲ್ಲಿ 48 ಗಂಟೆಗಳಿಗಿಂತ ಹೆಚ್ಚಿಗೆ ಅವಧಿಗೆ ದುಡಿಸಿಕೊಳ್ಳುವಂಗಿಲ್ಲ. ಅದೇ ರೀತಿಯಲ್ಲಿ ಸತತವಾಗಿ 5 ಗಂಟೆಗಳಿಗಿಂತ ಹೆಚ್ಚಾಗಿ ಒಂದು ಮಹಿಳೆಯನ್ನ ದುಡಿಸಿಕೊಳ್ಳಿಕ್ಕಿಲ್ಲ. ಇನ್ನು ಕೆಲವೊಂದು ವಿಶೇಷವಾದಂತಹ ಹಕ್ಕುಗಳು ಮಹಿಳೆಯರಿಗೆ ಸಂಬಂಧಿಸಿದಂತೆ ಇದೆ. 1961ನೇ ಅಧಿನಿಯಮದ ಪ್ರಕಾರ ಹೆರಿಗೆಗೆ ಸಂಬಂಧಿಸಿದಂತೆ ಕೆಲವೊಂದು ವಿಶೇಷವಾದಂತಹ ಹಕ್ಕುಗಳಿದೆ. ಹೆರಿಗೆಯ ಮೊದಲಿನ 6 ವಾರ ಮತ್ತು ಹೆರಿಗೆಯ ನಂತರದ 6 ವಾರದ ರಜೆಯನ್ನ ಒಂದೇ ಸಲ, ಹೆರಿಗೆಯ ನಂತರ 12 ವಾರಗಳು ಒಂದೇ ಸಲ ರಜೆಯನ್ನ ಪಡ್ಕೊಳ್ಬಹುದು. ಹಾಗೇನೆ ಈ ಹೆರಿಗೆ ಆಗಿರತಕ್ಕಂತಹ ಮಹಿಳೆಗೆ ಯಾವುದೇ ಭಾರ ಎತ್ತುವಂತ ಕೆಲಸ ಆಗಿರ್ಬೋದು, ಅಥವಾ ಹೆಚ್ಚು ಸಮಯ ನಿತ್ತು ಮಾಡುವಂತಹ ಕೆಲಸಗಳಾಗಿರ್ಬೋದು, ಅಥವಾ ಮಗುವಿನ ಆರೋಗ್ಯದ ಹಿತದೃಷ್ಟಿಯಿಂದ ಆಕೆ ಆರೋಗ್ಯ ಕುಂಠಿತವಾಗುವಂತಹ ಕೆಲಸ, ಯಾವುದೇ ಕೆಲಸಗಳನ್ನು ಮಾಡಿಸಿಕೊಳ್ಳುವಂಗಿಲ್ಲ. ಒಂದು ವೇಳೆ ಮಿಸ್ಕ್ಯಾರೇಜ್ ಅಥವಾ ಅಬೋಷನ್ ಆದಂತಹ ಸಂದರ್ಭದಲ್ಲಿಯೂ ಸಹ 6 ವಾರಗಳ ವೇತನ ಸಹಿತ ರಜೆಯನ್ನ ಪಡ್ಕೊಳ್ಳಿಕ್ಕೆ ಈ ದುಡಿಯುವ ಮಹಿಳೆ ಹಕ್ಕುಳ್ಳವಳಾಗ್ತಾಳೆ. ಹೆರಿಗೆಯಾದಂತಹ ಮಹಿಳೆಗೆ ಹಾಲುಣಿಸ್ಲಿಕ್ಕೆ ದಿನದ 2 ಹೊತ್ತು ವಿರಾಮವನ್ನ ನೀಡಬೇಕಾಗ್ತದೆ. ಈ ಹೆರಿಗೆ ಭತ್ಯೆಯನ್ನ ಕೇವಲ ಮದುವೆಯಾದ ಮಹಿಳೆ ಮಾತ್ರ ಪಡ್ಕೊಳ್ಳೋದು ಅಂತ ಇಲ್ಲ. ಕೆಲವರಿಗಿರ್ತದೆ, ನನಗೆ ವೈವಾಹಿಕ ಜೀವನ ಬೇಡ, ಆದ್ರೆ ನನ್ನ ವಂಶೋದ್ಧಾರಕಕ್ಕೆ ಒಂದು ಮಗು ಬೇಕು ಅಂತ ಹೇಳ್ಕೊಂಡು ಸೆರಗೇಟು ಮೂಲಕ ಮಗುವನ್ನ ಮಾಡ್ಕೊಳ್ತಾರೆ. ಅಂತಹ ಮಹಿಳೆ ಸಹ ಈ ಹೆರಿಗೆಯ ಭತ್ಯೆಯನ್ನ, ಹೆರಿಗೆಯ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಅರ್ಹರಾಗಿರ್ತಾಳೆ. ಒಂದ್ ವೇಳೆ ಈ ಹೆರಿಗೆಯ ಭತ್ಯೆಯನ್ನ ಅಥವಾ ಸೌಲಭ್ಯವನ್ನು ಪಡ್ಕೊಂಡಂತಹ ಮಹಿಳೆ ಈ 6 ವಾರಗಳ ರಜೆಯ ಸಮಯದಲ್ಲಿ ಇನ್ನೊಂದು ಕಡೆಗಳಲ್ಲಿ ಹೋಗಿ ಕೆಲಸ ಮಾಡುವಂಗಿಲ್ಲ, ಅದು ಕಾನೂನು ಬಾಹಿರ. ನಾನು ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮ ನ್ಯಾಯ ಕನ್ನಡ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.